ಸೊ ಫೈನಲಿ ನಮ್ಮ ಗೇಟು ರೆಡಿಯಾಗಿದೆ. ಆ್ಯಕ್ಚುಲಿ ಈ ಗೇಟ್ ಏನಾಗಿತ್ತು ಅಂತಂದರೆ ತುಂಬ ದಿವಸದಿಂದ ಪೇಂಟ್ ಆಗಿದ್ದಿಲ್ಲ, ಸ್ವಲ್ಪ ರಸ್ಟ್ ಆಗಿತ್ತು. ಮತ್ತು ಸಾಲ್ಟ್ ವಾಟರ್ ಯೂಸ್ ಮಾಡೋದ್ರಿಂದ ಅಲ್ಲಲ್ಲಿ ವೈಟ್ ಪ್ಯಾಚಸ್ ಥರ ಎಲ್ಲ ಫಾರ್ಮ್ ಆಗಿತ್ತು. ಸೊ ಇದನ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ರೀಸ್ಟೋರ್ ಮಾಡಿದ್ದೀವಿ. ಸೊ ಬನ್ನಿ ಈ ವಿಡಿಯೋನಲ್ಲಿ ಯಾವ ಥರ ನೀವು ರಸ್ಟೆಡ್ ಐಟಮ್ಸ್ಗಳಿಗೆ ಯಾವ ಥರ ಪೇಂಟ್ ಮಾಡೋದು ಮತ್ತು ಏನು ಪ್ರೊಸೀಜರ್ ಅಂತ ತೋರಿಸ್ಕೊಡ್ತೀನಿ. ಸೊ ಈಗ ನಾನು ಏಷ್ಯನ್ ಪೇಂಟ್ನ ಗೋಲ್ಡನ್ ಬ್ರೌನ್ ಕಲರ್ನ ತೊಗೊಂಬಂದಿದ್ದೀನಿ. ಇದರದ್ದು ಮಾರ್ಕೆಟ್ ಕಾಸ್ಟ್ ಅರೌಂಡ್ 300 ರುಪೀಸ್. ಮತ್ತು ಇದರಲ್ಲಿ ಎನಾಮಲ್ ಮಿಕ್ಸ್ ಇರುತ್ತೆ. ಸೊ ಹಾಗಾಗ್ಬಿಟ್ಟು ನೀವೇನು ಸಪ್ರೇಟಾಗಿ ಎನಾಮಲ್ ಕೋಟಿಂಗ್ನ ಐರನಿಗೆ ಹೊಡೆಯುವಂಥ ಅವಶ್ಯಕತೆ ಇರಲ್ಲ. ಮತ್ತು ಕ್ವಾಲಿಟಿನಲ್ಲಿ ಕೂಡ ಏಷ್ಯನ್ ಪೇಂಟ್ ಚೆನ್ನಾಗಿ ಬರುತ್ತೆ. ನಿಮಗೆ ಇಷ್ಟ ಇದ್ದರೆ ಯು ಕ್ಯಾನ್ ಇವನ್ ಗೋ ಫಾರ್ ಅದರ್ ಬ್ರ್ಯಾಂಡೆಡ್ ಪೇಂಟ್ಸ್. ಸೊ ಬ್ರಷ್, ಥಿನ್ನರ್ ಮತ್ತು ಸ್ಯಾಂಡ್ ಪೇಪರ್. ಸೊ ಈ ಸ್ಯಾಂಡ್ ಪೇಪರ್ನ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ರಸ್ಟ್ ಅಥವಾ ಈ ಥರ ಸಾಲ್ಟ್ ವಾಟರ್ ಡೆಪಾಸಿಟ್ ಆಗಿರೋದು ಮತ್ತು ಎಲ್ಲೆಲ್ಲಿ ಓಲ್ಡ್ ಪೇಂಟ್ ಎಲ್ಲ ಇರುತ್ತಲ್ಲ ಅದನ್ನು ಲೆವೆಲ್ ಮಾಡ್ಕೋಬೇಕಾಗುತ್ತೆ. ಸೊ ಜಸ್ಟ್ ಸ್ಯಾಂಡ್ ಪೇಪರ್ ತೊಗೊಂಡ್ಬಿಟ್ಟು ಚೆನ್ನಾಗಿ ತಿಕ್ಕಿ, ಆ್ಯಕ್ಚುಲಿ ನೀವು ಎಂಟೈರ್ ಗೇಟಿಗೆ ಪೇಂಟ್ ಹೊಡಿತೀರಾ ಅಂತ ಅಂದರೆ ಲೈಕ್ ಎಂಟೈರ್ ಗೇಟ್ಗೂ ನೀವು ಈ ಸ್ಯಾಂಡ್ ಪೇಪರ್ ಯೂಸ್ ಮಾಡಿಕೊಂಡು ರೆಬ್ ಮಾಡ್ಕೋಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಓಲ್ಡ್ ಪೇಂಟು ಈಸಿಯಾಗಿ ರಿಮೂವ್ ಆಗುತ್ತೆ, ಮತ್ತು ರಸ್ಟ್ ಕೂಡ ರಿಮೂವ್ ಆಗುತ್ತೆ, ಮತ್ತು ಪೇಂಟ್ ಕೂಡ ಚೆನ್ನಾಗಿ ನಿಲ್ಲುತ್ತೆ, ಮತ್ತು ಬಾಳಿಕೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸ್ಕ್ರಬ್ಬಿಂಗ್ ಎಲ್ಲ ಕಂಪ್ಲೀಟ್ ಆದ ನಂತರ ಒಂದು ಬಟ್ಟೆನಲ್ಲಿ ತಗೊಂಡು ಎಲ್ಲ ಕಂಪ್ಲೀಟ್ ಗೇಟ್ನ ಕ್ಲೀನ್ ಮಾಡ್ಕೊಳ್ಳಿ. ನಾವು ಪೇಂಟ್ ಒಂದು ಕಂಟೈನರಿಗೆ ಮೂವ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಪೇಂಟ್ನ ಮೂವ್ ಮಾಡ್ಕೊಳ್ಳಿ. ಮತ್ತು ಈ ಪೇಂಟನ್ನು ಜಾಸ್ತಿ ಟೈಮ್ ಏನಾದರೂ ನೀವು ಗಾಳಿಗೆ ಎಕ್ಸ್ಪೋಸ್ ಮಾಡಿದ್ರೂ ಕೂಡ ಡ್ರೈ ಆಗುತ್ತೆ. ಹಾಗೆಯೇ ಈ ಪೇಂಟಿಗೆ ಸ್ವಲ್ಪ ಮಾತ್ರ ಥಿನ್ನರ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಥಿನ್ನರ್ ಮಿಕ್ಸ್ ಮಾಡೋದ್ರಿಂದ ಪೇಂಟ್ ಸ್ವಲ್ಪ ಥಿನ್ನಾಗುತ್ತೆ. ಇದರಿಂದ ನಿಮಗೆ ಗೇಟ್ಗೆ ಪೇಂಟ್ ಅಪ್ಲೈ ಮಾಡಬೇಕಾದ್ರೂ ಕೂಡ ಕಂಪ್ಲೀಟ್ ಗ್ರಿಪ್ ಸಿಗುತ್ತೆ. ಸ್ವಲ್ಪ ಕ್ವಾಂಟಿಟಿ ಮಾತ್ರ, ತುಂಬ ಜಾಸ್ತಿ ಥಿನ್ನರ್ ಏನಾದರೂ ಹಾಕ್ಕೊಂಡ್ರೆ ಮತ್ತು ಅದು ಕಂಪ್ಲೀಟ್ ಥಿನ್ನಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಪೇಂಟು ನಿಮಗೆ ಹೊಡೆದಂಗೆ ಆಗಲ್ಲ ಆ್ಯಕ್ಚುಲಿ. ಸೊ ನಂತರ ಪೇಂಟ್ ಮಾಡೋದಕ್ಕೆ ಶುರು ಮಾಡಿ ಈ ಥರ. ಬಟ್ ಆ್ಯಕ್ಚುಲಿ ಎಲ್ಲೆಲ್ಲಿ ರಸ್ಟ್ ಜಾಸ್ತಿ ಇದೆಯೋ ಆ ಏರಿಯಾದಲ್ಲೆಲ್ಲ ಜಾಸ್ತಿ ಪೇಂಟ್ ಅಪ್ಲೈ ಮಾಡಿ. ಸೊ ದಟ್ ನಿಮ್ಗೆ ರಸ್ಟು ಕಾಣಲ್ಲ. ನಿಮಗೆ ಸಮಾಧಾನ ಆಗಲಿಲ್ಲ ಅಂತ ಅಂದರೆ ಅಗೈನ್ ಒನ್ ಮೋರ್ ಲೇಯರ್ ಕೂಡ ಪೇಂಟ್ ಮಾಡ್ಬೋದು. ಈ ಥರ ನಿಮ್ಗೇನಾದರೂ ಐರನ್ ಕಂಟೆಂಟ್ ಸ್ಟಿಲ್ ಕಾಣ್ತಾ ಇದೆ ಅಂತ ಅಂದರೆ ನೀವು ಇನ್ನೊಂದು ಕೋಟ್ ಕೂಡ ಪೇಂಟ್ನ ಅಪ್ಲೈ ಮಾಡಬಹುದು. ಈ ಪೇಂಟ್ ಭಾಳ ಕ್ವಿಕ್ಕಾಗಿ ಡ್ರೈ ಆಗುತ್ತೆ. ಲೈಕ್ ಆಲ್ಮೋಸ್ಟ್ ಜಸ್ಟ್ ಒಂದು ಓವರ್ ನೈಟ್ ಬಿಟ್ಟರೆ ಸಾಕು, ನೆಕ್ಸ್ಟ್ ಡೇ ಮಾರ್ನಿಂಗ್ ಸಖತ್ತಾಗಿ ನಿಮಗೆ ಪೇಂಟ್ ಕಾಣುತ್ತೆ. ಈ ಎಂಟೈರ್ ಗೇಟ್ಗೆ ನಾವು ಪೇಂಟ್ ಮಾಡೋದಕ್ಕೆ ಆಲ್ಮೋಸ್ಟ್ 500 ರುಪೀಸ್ ಏನೋ ಖರ್ಚು ಮಾಡ್ದಂಗೆ ಆಯ್ತು ಅಷ್ಟೇ. ಸೊ ವಿಚ್ ಈಸ್ ಮಚ್ ಚೀಪರ್ ಅಂತ ಅನ್ನಿಸ್ತು. ಸೊ ನೀವು ಕೂಡ ಟ್ರೈ ಮಾಡಿ. ಮತ್ತು ಪೇಂಟಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಇನ್ ಕೇಸ್ ನೀವೇನಾದರೂ ಟ್ರೈ ಮಾಡಿದರೆ ನಿಮ್ಮ ಪೇಂಟಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.